in obedience to your authority. And I pray, Father, in the name of Jesus, that in our submission, Lord, is all that you want. You are not interested in sacrifices. You are not interested in we offering unto the goats, but Lord, you to obey you is better than sacrifice. Lord, help us to be submitted to you, yielded to you, and through your Holy Spirit enables us. And Lord, give us revelations, because the spirit of revelation, spirit of wisdom is given to us, Lord. Lord, what exactly you want to speak to us today for our day-to-day practical living, Lord, because your word is life and spirit, Lord. May our spirit receive your word and bring life to us. And I thank and praise you, Father, that you have given your life, that we might live by your life and do everything by your life. And you want us to bring our self, the I, to be to the cross. We bring it under the subjection of the Holy Spirit, that the I, the self, we nail to the cross, so that our spirit might be sent to us through your servant. Lord, your servant is not speaking from his own understanding or from his experience, but is speaking ಅವಕಾಶ ಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೆ ನಾನು ಕೃತಜ್ಞತೆ ಸ್ತುತಿ ಹೇಳುತ್ತೇನೆ. ಹಾಗೆ ಅವಕಾಶ ಮಾಡಿಕೊಟ್ಟಂತ ಅವರಿಗೆ ಮನಸ್ಸೊಳಗಿದ್ದೇನೆ. ಈ ಒಂದು ಸಬ್ಬತ್ತು ಈ ಅಂತಾರಾಷ್ಟ್ರೀಯ ಸಬ್ಬತ್ತು ಶಾಲೆ ನಿಂತು ಹೋಗಿದೆ ಎಂಬುದಾಗಿ ನಾವು ಕೇಳಿಸ್ಕೊಂಡಾಗ ನಮ್ಗೆ ಒಂಥರ ದುಃಖವಾಗಿತ್ತು. ಏನೋ ನಾವು ಕಳೆದೋಯ್ತು ನಮ್ದು ಈ ಒಂದು ಅನ್ನಂತ ಒಂದು ಇನ್ನೊಂದು ಅವ್ರ ಮುಖಾಂತರ ಈ ಕಾರ್ಯ ತಿರುಗಿ ಮುಂದುವರಿಸಲಿಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಕ್ಕಾಗಿ ನಾನು ತಂದೆಯಾದ ದೇವರಿಗೆ ವಂದಿಸುತ್ತೇನೆ. ನಿಜವಾಗ್ಲೂ ದೇವರು ಅದ್ಭುತ ಸ್ವರೂಪನು, ಕಾರ್ಯ ಸಾಧಕನಾಗಿದ್ದಾನೆ. ಎಲ್ಲಾ ಆತನ ಮೇಲೆ ಆತನ ನಂಬಿಕೊಂಡು ಅಂತ ಮಕ್ಕಳಿಗೆ ಇನ್ನೊಂದು ಬಾಗಿಲು ತೆರೆದಿಡುವವನಾಗಿದ್ದಾನೆ ಎಂಬುದು ಈ ಒಂದು ಕಾರ್ಯದಿಂದ ಸಾಕ್ಷಿಯಾಗಿದೆ ಅಂತ ಹೇಳಿಕ್ಕೆ ನಾನು ಮನಸ್ಸು ಮಾಡ್ತೇನೆ. ಇವತ್ತಿನ ನೋಡುವರಾಗಿದ್ದೇವೆ. ಹಾಗೆ ಇಲ್ಲಿ ಯೇಸು ಸ್ವಾಮಿ ತನ್ನ ಕಾರ್ಯ ಮಿನಿಸ್ಟ್ರಿ ಸ್ಟಾರ್ಟ್ ಆದ್ಮೇಲೆ ನಡೀತಕ್ಕಂತ ಅನೇಕ ಅದ್ಭುತಗಳು, ಅನೇಕ ಘಟನೆಗಳನ್ನು ನಾವು ನೋಡೋರಾಗಿದ್ದೇವೆ. ಯೇಸು ಸ್ವಾಮಿ ಜೀವನದಲ್ಲಿ ಆತನು ಮಾಡಿರುವ ಒಂದೊಂದು ಕಾರ್ಯಗಳನ್ನು ನಾವು ನೋಡುವಾಗ ಇಲ್ಲಿ ಸತ್ಯವೇದ ನಮ್ಗೆ ತಿಳಿಸುವಂತದ್ದಾಗಿದೆ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 20ನೇ ವಚನದಲ್ಲಿ ನಾವು ಇವತ್ತು ಧ್ಯಾನ ಮಾಡ್ಲಿಕ್ಕೆ ಹೋಗ್ತಿದ್ದೇವೆ. 20ನೇ ವಚನದಿಂದ ಇಲ್ಲಿ ನಾವು ನೋಡ್ತೇವೆ, ಯೇಸುವಿನ ವೈರಿಗಳು ಆತನನ್ನು ದೂಷಿಸಿದ್ದು, ಆತನ ಸ್ವಂತ ಜನರು ಆತನ ವಿಷಯವಾಗಿ ಅನುಮಾನ ಪಟ್ಟದ್ದು ಎಂಬುದಾಗಿ. ನಾವು ಈ ಲೋಕದಲ್ಲಿ ಜೀವಿಸುವಾಗ ಸೇವೆ ಮಾಡ್ತಕ್ಕಂತ ಜನರಿಗೆ ಅನೇಕ ನಿಂದನೆಗಳು, ಸ್ವಂತದವರಿಗೆ ಭರವಸೆ ಇಲ್ಲ, ಆ ರೀತಿ ಜೀವಿಸೋದು ಯೇಸು ಸ್ವಾಮಿ ಕೂಡ ಇಲ್ಲಿ ಅನುಭವಿಸಿದ್ರು ಅಂತೇಳಿ ನಾವು ನೋಡ್ತೇವೆ. ಇವತ್ತು ಆತನು ಮನೆಯೊಳಗೆ ಬಂದಾಗ ಜನರು ತಿರುಗಿ ನೆರೆದರಿಂದ ಊಟಕ್ಕೂ ಅವಕಾಶವಾಗ್ಲಿಲ್ಲ ಅಂತ ಒಂದು ಸೇವೆ ಸ್ವಾಮಿ ಮಾಡಿದ್ರು ಅಂತೇಳಿ ನಾವು ನೋಡ್ತೇವೆ. ಆತನಿಗೆ ಊಟ ಮಾಡೋದಕ್ಕೂ ಅವಕಾಶ ಸಿಕ್ಲಿಲ್ಲ ಎಂಬುದಾಗಿ
ಅಂತ ಒಂದು ಬಿಡುವಿಲ್ಲದ ಸೇವೆ, ಸುವಾರ್ತೆ ಸೇವೆ ಸ್ವಾಮಿ ಮಾಡಿದ್ರು. ನಮಗೆ ಒಂದು ಅವಕಾಶ ಸಿಕ್ಕಿದ್ರೆ ಅಯ್ಯೋ ಯಾಕಪ್ಪ ನನ್ನ ಟೈಮ್ ಇದಿದೆ ಅಂತೀವಿ ನಾವು. ಆದ್ರೆ ಯೇಸು ಸ್ವಾಮಿ ಅವಕಾಶ ಬಿದ್ದಾಗಲೂ ಇಲ್ಲಿದ್ದಾಗಲೂ ನೀವೇನ್ ಮಾಡ್ರಿ, ದೇವರ ಸುವಾರ್ತೆಯನ್ನು ಸಾರ್ರಿ ಎಂಬುದಾಗಿ ಹೇಳಿ ಆತನ ಬಂಧುಗಳು ಆತನಿಗೆ ಹುಚ್ಚು ಹಿಡ್ದಿದೆ. ಯಾಕಪ್ಪ ಇವನಿಗೇನು ಹುಚ್ಚು ಹಿಡ್ದದ ದೇವ್ರು ಈ ರೀತಿ ಮಾಡ್ಲಿಕ್ಕೆ ಅಂತ ತನ್ನ ಸ್ವಂತದವರು ಆತನಿಗೆ ಈ ರೀತಿ ದೋಷಿಸದನ್ನು ನಾವು ನೋಡ್ತೇವೆ ಪ್ರಿಯರೇ. ಇದು ಇವತ್ತಿನ ವಾಕ್ಯದಲ್ಲಿ ನಾವು ನೋಡುವಾಗ ಈ ವಚನಗಳಲ್ಲಿ ಮೊದಲನೇದಾಗಿ ನಾವು ಇಲ್ಲಿ ಬರಹಗಾರ ನಮ್ಗೊಂದು ಒಳ್ಳೆ ಇದು ಉದಾಹರಣೆ ಕೊಟ್ಟಿದ್ದಾರೆ. ಏನಂತ ಮೊದಲನೇದಾಗಿ ಸ್ಯಾಂಡ್ವಿಚ್ ಕಥೆಯನ್ನು ತಿಳಿಸ್ತಾರೆ. ಸಿದ್ಧಾಂತ ಅಥವಾ ತತ್ವಗಳು ಮತ್ತು ಪ್ರಯೋಗಗಳನ್ನು ಒಂದರ ನಂತರ ಒಂದು ಬರುವಂತೆ ವ್ಯವಸ್ಥೆಗೊಳಿಸಿದ್ರು ಎಂಬುದಾಗಿ. ಒಂದಾಗಿದೆ ಒಂದು ವ್ಯವಸ್ಥೆ, ಅದು ಒಂದು ಸ್ಯಾಂಡ್ವಿಚ್. ನೋಡಿದ್ರಲ್ಲ ಎಷ್ಟು ಜನ ಟೇಸ್ಟ್ ಮಾಡಿದ್ರೆ ಗೊತ್ತಿಲ್ಲ. ಸೊ ಇಲ್ಲಿ ಸ್ಯಾಂಡ್ವಿಚ್ ಪ್ರಕಾರ ಇಲ್ಲಿ ಏನಾಗಿದೆ ಅಂತ ಈ ಒಂದು ಕತೆ ಒಂದ ನಂತರ ಒಂದು ಬರುವಂತದಾಗಿ ವ್ಯವಸ್ಥೆಗೊಳಿಸಿದ್ದಾರೆ ಎಂಬುದಾಗಿ ನಾವು ನೋಡ್ತೇವೆ. ಈ ಕಥೆಯನ್ನು ಸ್ಯಾಂಡ್ವಿಚ್ ಕತೆ ಅಂತ ಹೇಳಿ ಹೇಳ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಸುಲಭದಲ್ಲಿ ಹೇಳೋದಾದ್ರೆ ಬರಹಗಾರ ಏನ್ ಮಾಡಿದ್ದಾರೆ, ಒಂದು ಕತೆ ಹೇಳಲು ಆರಂಭಿಸಿ ಅದು ಮುಕ್ತಾಯವಾಗುವ ಮೊದಲನೇ ಒಂದು ಕಥೆಯನ್ನು ಮಧ್ಯದಲ್ಲಿ ಮತ್ತೊಂದು ಕಥೆಯನ್ನು ಹೇಳುವುದಕ್ಕೆ ಸ್ಯಾಂಡ್ವಿಚ್ ಅಂತ ಹೇಳಿ ಅದರ ಅರ್ಥ ಎಂಬುದಾಗಿ ನಾವು ಇಲ್ಲಿ ಬರಹಗಾರರು ನಮ್ಗೆ ತಿಳಿಸ್ಕೊಡೋರಾಗಿದ್ದಾರೆ. ಅಲ್ಲದೆ ಎರಡನೇ ಕಥೆಯನ್ನು ಮುಕ್ತಾಯಗೊಳಿಸಿದ ನಂತರ ಬರಹಗಾರರು ಮೊದಲನೇ ಕಥೆಯನ್ನು ಮುಕ್ತಾಯಗೊಳಿಸ್ತಾರೆ ಎಂಬುದಾಗಿ ನಾವು ನೋಡ್ತೇವೆ. ಇದು ಮೊದಲನೇ ಕಥೆಯಲ್ಲಿ ಯೇಸು ಸ್ವಾಮಿ ಉಪದೇಶ ಕೇಳಲು ಜನರು ನೆರೆದು ಬಂದಿದ್ರು ಅಂತ ಹೇಳಿ ಇಲ್ಲಿ ಮಾರ್ಕನು ಬರೆದ ಸುವಾರ್ತೆ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಜನರು ಯೇಸು ಸ್ವಾಮಿ ವಾಕ್ಯ ಕೇಳಲಿಕ್ಕೆ ನೆರೆದು ಬಂದ್ರು ಎಂಬುದಾಗಿ. ಇಲ್ಲಿ ಬೀದರ್ದಲ್ಲಿ ನಮ್ ಬೀದರಲ್ಲಿ ಎಲ್ಲಾದ್ರೂ ಪ್ರೇಯರ್ ಮೀಟಿಂಗ್ ಇದೆ ಅಂದ್ರೆ ಜನ ಸೇರಿ ಕೂಡಿ ಬರ್ತಾರೆ. ಭಯಂಕರವಾದ ಎಲ್ಲಾ ಕಡೆಯಿಂದ ಸುವಾರ್ತೆ ಇಲ್ಲಿ ಪ್ರೇಯರ್ ಮೀಟಿಂಗ್ ಇದೆ ಅಂದ ಕೂಡ್ಲೆ ಎಲ್ಲಾ ಹಳ್ಳಿಗೆಲ್ಲ ಕಾಂಪ್ಲೇಂಟ್ಸ್ ಕೊಟ್ಬಿಟ್ಟು ಎಲ್ಲಾ ಕಡೆ ಜನರು ಬಂದು ಆ ಒಂದು ಯಾರ್ ಮೆಸೇಜ್ ತಕೊಂಡ್ ಬರ್ತಾರ ಅವ್ರು ಯಾವ ರೀತಿ ಮೆಸೇಜ್ ಕೊಡ್ತಾರ ಅದು ನೋಡಲ್ಲ. ಬಟ್ ಅವ್ರ ಏನ್ ಮಾಡ್ತಾರೆ, ನಮ್ಗೆ ಏನಾರ ಸ್ವಸ್ಥತೆ ಆಗುತ್ತೋ ಎಂಬ ಒಂದು ಕುತೂಹಲದಿಂದ ಸೇರಿ ಬರ್ತಾರೆ ನಮ್ ಬೀದರಲ್ಲಿ. ಸೊ ಇಲ್ಲಿ ಯೇಸು ಸ್ವಾಮಿ ಕೂಡ ಆತನು ಸುವಾರ್ತೆ ಸಾರ್ತಿರುವಾಗ ಅನೇಕ ಕಡೆಯಿಂದ ಜನರು ಸೇರಿ ಬರೋದನ್ನು ನಾವು ಇಲ್ಲಿ ನೋಡೋರಾಗಿದ್ದೇವೆ. ಇಲ್ಲಿ ಆತನಿಗೆ ಊಟ ಮಾಡೋದಕ್ಕೂ ಏನಾಗ್ಲಿಲ್ಲ, ಅವಕಾಶವಾಗ್ಲಿಲ್ಲ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಆತನ ಬಂಧುಗಳೇ ಯೇಸುವಿಗೆ ಏನಾಗಿದೆ, ಹುಚ್ಚಿಡ್ದಿದೆ. ಇಷ್ಟೊಂದು ಜನರನ್ನು ಸೇರಿ ಸೇವೆ ಮಾಡ್ತಿದಾರಲ್ಲ, ಸುವಾರ್ತೆ ಸಾರ್ತಾ ಇದಾರಲ್ಲ ಎಂಬುದಾಗಿ ಅವ್ರ ಸ್ವಂತದವ್ರೆ ಆತನನ್ನು ನಿಂದಿಸುವುದನ್ನು ನಾವಿಲ್ಲಿ ನೋಡೋರಾಗಿದ್ದೇವೆ. ವಚನ 3ನೇ ಅಧ್ಯಾಯ 21ನೇ ವಚನದಲ್ಲಿ ನಾವು ನೋಡ್ತೇವೆ. ಎರಡನೇ ಕಥೆಯು ಯೆರೂಸಲೇಮಿನಿಂದ ಬಂದಿದ್ದ ಶಾಸ್ತ್ರಿಗಳಿಗೆ ಸಂಬಂಧಪಟ್ಟಿದೆ ಎಂಬುದಾಗಿ. ಇದು ಆತನ ಮಾರ್ಕ್ 2ನೇ ಕಥೆ ಬಗ್ಗೆ ಕಲಿಯೋಣ ಎಂಬುದಾಗಿ ಇಲ್ಲಿ ಬರಹಗಾರ ನಮ್ಗೆ ತಿಳಿಸ್ತಾ ಇದ್ದಾರೆ. ಇಲ್ಲಿ ಏನ್ ನೋಡ್ತೇವೆ ಅಂದ್ರೆ, ಶಾಸ್ತ್ರಿಗಳು ಸೈತಾನನು ಅಂದರೆ ದೆವ್ವಗಳ ಒಡೆಯನಾದ ಬೆಜ್ಬೂಲನು ಯೇಸುವನ್ನು ಹಿಡಿದಿದ್ದಾನಂತೇಳಿ ಅವರು ಶಾಸ್ತ್ರಿಗಳು ಹೇಳುವುದನ್ನು ನೋಡ್ತೇವೆ. ಇಂಥ ಕಾರ್ಯ ಮಾಡ್ತಕ್ಕಂಥ ಇವನಿಗೆ ಏನಾಗ್ಯದ, ದೆವ್ವಗಳು ಬೆಜ್ಬೂಲನ್ ಸೈತಾನನಿಗೆ ಹಿಡ್ದದಾನು ಅಂತೇಳಿ ಆ ಶಾಸ್ತ್ರಿಗಳು ಇದು ಮಾಡೋದನ್ನು ಸ್ಟೇಟ್ಮೆಂಟ್ ಮಾಡೋದನ್ನು ನಾವಿಲ್ಲಿ ನೋಡ್ತೀವಿ. ಆದ್ರಿಂದ ಆತನು ಈ ದೆವ್ವದ ಸಹಾಯದಿಂದ ದೆವ್ವಗಳನ್ನು ಬಿಡಿಸ್ತಾನ ಅಂತೇಳಿ ಅವರು ಅನುಮಾನ ಪಡೋದನ್ನು ಹೇಳುತ್ತಿದ್ರು ಅಂತೇಳಿ ನೋಡು. ಏನ್ ಸ್ವಂತದ ಇದ್ರಲ್ಲಿ ಮಾಡ್ತಾ ಇಲ್ಲ, ಇವನು ದೆವ್ವಗಳ ಸಹಾಯ, ಬೆಜ್ಬೂಲ್ ಇವನು ಹಿಡಿದಿದ್ದಾನೆ, ಆ ಒಂದು ದೆವ್ವಗಳ ಸಹಾಯದಿಂದ ಸೈತಾನ್ ಈ ದೆವ್ವಗಳನ್ನು ಬಿಡಿಸ್ತಾನೆ ಅಂತೇಳಿ ಅವ್ರು ಹೇಳುವುದನ್ನು ಇಲ್ಲಿ ನಾವು ನೋಡೋರಾಗಿದ್ದೇವೆ ಪ್ರಿಯರೇ. ಎಲ್ಲರೂ ಸತ್ಯವೇದ ಇರೋರು ಸತ್ಯವೇದ ಇಟ್ಕೊಂಡು ಒಂದೊಂದು ವಾಕ್ಯ ನಾವು ಅಧ್ಯಯನ ಮಾಡುವಾಗ ನಿಜವಾಗ್ಲೂ ಇದು ಯೇಸು ಸ್ವಾಮಿ, ನಾವು ವೈಯಕ್ತಿಕವಾಗಿ ಅದನ್ನು ನಾವು ಆ ರೂಪ ಆ ಒಂದು ಚಿತ್ರಕಥೆ ನಮ್ ಕಣ್ಮುಂದ್ ಬಂದಾಗ ಈ ಒಂದು ಈ ಲೋಕದಲ್ಲಿ ಯೇಸು ಸ್ವಾಮಿ ಸುವಾರ್ತೆ ಸೇವೆ ಮಾಡುವಾಗ ಏನೆಲ್ಲ ಅನುಭವಿಸ್ತಾರಲ್ಲ, ಎಂತೆಂತ ನಿಂದನೆಗಳು ಅವ್ರಿಗೆ ಬಂತಲ್ಲ ಅಂತೇಳಿ ನಾವು ಪರೀಕ್ಷಿಸ್ಬೇಕಾಗಿ ತಿಳ್ಕೊಬೇಕಾಗಿದೆ ಪ್ರಿಯರೇ. ಸೊ ಅಷ್ಟು ಮಾತ್ರ ಅಲ್ಲ, ಯೇಸು
ಈ ಅವಮಾನಕರವಾದ ನಿಂದನೆಗೆ ಪ್ರತಿಯಾಗಿ ಅವರಿಗೂ ಸೈತಾನನನ್ನು ಬಿಡಿಸುವುದುಂಟೆ. ಯೇಸು ಸ್ವಾಮಿ ಅವರಿಗೆ ಉತ್ತರ ಕೊಟ್ರು ಏನಂತ, ಯಾರ್ ಸೈತಾನ್ ಹಿಡ್ದಾರಲ್ಲ, ಸೈತಾನ್ ಹಿಡ್ದವ್ರೆ ಸೈತಾನಿಗೆ ಬಿಡಿಸ್ಲಕ್ ಆಯ್ತದ ಅಂತೇಳಿ ಅವರಿಗೆ ಪ್ರತ್ಯುತ್ತರವಾಗಿ ಉತ್ತರ ಕೊಟ್ರು, ಪ್ರಶ್ನೆ ಕೇಳಿದ್ರು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ. ಮಾರ್ಕ 3:23 ಸೈತಾನನು ಎಂದೂ ಸಹ ತನ್ನ ವಿರುದ್ಧವಾಗಿ ಕೆಲಸ ಮಾಡೋದಿಲ್ಲ. ಯಾವ್ದಾರು ದೆವ್ವ ಹಿಡ್ದವನಿಗೆ ದೆವ್ವ ಯಾರು ಬಿಡಿಸ್ತಾರ? ಅದು ಸೈತಾನ್ ತನ್ನ ವಿರುದ್ಧವಾಗಿ ಎಂದಾದ್ರೂ ಕಾರ್ಯ ಮಾಡ್ಲಿಕ್ಕೆ ಸಾಧ್ಯನಾ? ಸಾಧ್ಯ ಇಲ್ಲ, ಖಂಡಿತವಾಗಿಯೂ ಇಲ್ಲ ಅಂತ ಹೇಳಿ ಇಲ್ಲಿ ನಾವು ನೋಡ್ತೇವೆ. ಇಲ್ಲಿ ಆತನು ತನ್ನ ರಾಜ್ಯದಲ್ಲಿ ಭೇದ ಹುಟ್ಟಿಸಿದ್ರೆ ಯಶಸ್ಸು ಕಾಣುವನೆ. ಒಂದು ಮನೆಯಲ್ಲಿ ಒಂದ್ ಸಣ್ಣ ವಿಷಯದಿಂದ ಭೇದ ಬಂತು, ಆ ಮನೆ ನಿಲ್ಲ. ಒಂದು ಸಭೆಯಲ್ಲಿ ಸಣ್ಣ ವಿಷಯ ಸುಸುಳಿ ಪಾಪಕ್ಕೆ ಭೇದ ಹುಟ್ಟಿತೋ, ಆ ಸಭೆ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ. ಒಡಕುತನ ಬಂತು, ಅಲ್ಲಿ ಒಡ ಹುಟ್ಟಿದವರಲ್ಲಿ ಒಂದ್ ಸಣ್ಣ ವಿಷಯ ಒಡಕುತನ ಬಂತು, ಭೇದ ಬಂತು, ಭಿನ್ನಾಭಿಪ್ರಾಯ ಬಂತು, ಆ ಕುಟುಂಬ ಉಳಿಲಿಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಹಾಗೆ ನಡೆಯುವುದನ್ನು ನಾವಿಲ್ಲಿ ನೋಡ್ತೇವೆ. ಇಲ್ಲಿ ಅಲ್ಲದೆ ಒಬ್ಬನು ಮೊದಲು ಬಲಿಷ್ಠನನ್ನು ಕಟ್ಟಿ ಹಾಕದೆ ಅವನ ಮನೆಯನ್ನು ಹೊಕ್ಕು ಅವನ ಸ್ವತ್ತನ್ನು ಸುಲುಕೊಳ್ಳುವುದಕ್ಕಾಗೋದಿಲ್ಲ. ಇಲ್ಲಿ ಯೇಸು ಸ್ವಾಮಿ ಒಬ್ಬ ಬಲಿಷ್ಠನಾದಂತ ವ್ಯಕ್ತಿಯನ್ನು ಕಟ್ ಹಾಕಲ್ದೇನೆ ಅವನ ಮನೆಯಲ್ಲಿ ಇರ್ತಕ್ಕಂಥ ಸ್ವತ್ತನ್ನು ಯಾರು ತಕೊಂಡು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದ್ರೆ ಅವನು ಬಿಡಿಸ್ಕೋತಾನ. ಸೊ ಹೀಗೆ ಇದು ಉದಾಹರಣೆ ಏನಂತೇವೆ, ಸೈತಾನನು ಕಟ್ ಹಾಕಿದ್ದಾನೆ ಸ್ವಾಮಿ. ಈ ಸೈತಾನ್ ಕಟ್ ಹಾಕಿದಕ್ಕೆ ಆ ಒಂದು ಮನೆ ಹೊಕ್ಕು ಅವನ ಸ್ವತ್ತನ್ನು ಸುಲ್ಕೊಳ್ಳೋದಕ್ಕೆ ಆಗೋದಿಲ್ಲ ಎಂಬುದಾಗಿ ಉದಾಹರಣೆ ಕಟ್ಟಿರೋದನ್ನ ಇಲ್ಲಿ ನಾವು ನೋಡುತ್ತೇವೆ. ಈ ಕೊನೆಯ ಉದಾಹರಣೆಯಲ್ಲಿ ಯೇಸು ಸೈತಾನನ ಮನೆಯನ್ನು ಹೊಕ್ಕು ಕಳ್ಳನಂತಿದ್ದಾನೆ. ಯೇಸು ಸ್ವಾಮಿ ಏನ್ ಮಾಡಿದರೆ, ಆ ಸೈತಾನನನ್ನು ಹೋಗಿ ಅವನ ಕಳ್ಳನಂತೆ ಆ ಸೈತಾನನ್ನು ಬಂಧಿಸಿ ಅವನ ಅಧೀನದಲ್ಲಿರುವ ಎಲ್ಲದಕ್ಕೂ ಒಡೆಯನಾಗಿದ್ದಾನೆ. ಅಂತ ದುಷ್ಟ ಸೈತಾನನನ್ನು ಒಳಗೆ ಹೊಕ್ಕಿ ತನ್ನವರನ್ನು ರಕ್ಷಿಸೋದಕ್ಕಾಗಿ ಈ ಕಾರ್ಯ ಮಾಡುವುದನ್ನು ನಾವು ನೋಡ್ತೇವೆ. ಸೊ ಸೆರೆಯಲ್ಲಿರುವವರನ್ನು ಅಂದ್ರೇನು, ಆ ಸೈತಾನನ ಬಂಧನಕ್ಕೆ ಒಳಗಾದವರನ್ನು ಬಿಡಿಸಿ ರಕ್ಷಿಸೋದಕ್ಕಾಗಿ ಸ್ವಾಮಿ ಈ ಲೋಕಕ್ಕೆ ಬಂದಿದ್ದಾನೆ. ಆತನು ಈ ಕಾರ್ಯ ಮಾಡ್ತಾ ಇದ್ದಾನೆ. ಇದನ್ನು ನೋಡ್ತಿರುವ ತನ್ನ ಸ್ವಂತಿಲ್ಲ ಹುಚ್ಚಿಡ ಅನುಭವಿಸಿದ್ರು ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಅದೇ ರೀತಿಯಲ್ಲಿ ಇಲ್ಲಿ ಸತ್ಯವೇದ ಏನ್ ಹೇಳ್ತೇವೆ, ದೇವರು ಕ್ಷಮಿಸಲಾರ್ದಂತ ಒಂದು ಪಾಪ ಯಾವ್ದಾದ್ರು ಉಂಟಾ? ಪ್ರಶ್ನೆ ಪ್ರಿಯರೇ. ಹೌದಾ? ಯೇಸು ಸ್ವಾಮಿ ಕ್ಷಮಿಸಲಾರ್ದಂತ ಪಾಪ ಯಾವ್ದಾದ್ರು ಇದೆಯಾ? ಆತನು ಯಾಕೆ ಆ ಪಾಪಗಳನ್ನು ಕ್ಷಮಿಸಲಾರನು? ಯಾವ್ದಿದೆ ಎಂಬುದಾಗಿ ದೇವರು ಕ್ಷಮಿಸಲಾರನು ಎಂಬುದಾಗಿ ನಾವು ನೋಡ್ತೇವೆ. ಸೊ ಆ ಒಂದು ಪಾಪ ಎಂತದಾಗಿದೆ ಅಂದ್ರೆ, ಪವಿತ್ರಾತ್ಮನನ್ನು ನಿಂದಿಸಿದಂತ ಒಂದು ಪಾಪ. ಪವಿತ್ರಾತ್ಮನಿಗೆ ವಿರೋಧವಾದಂತ ಪಾಪ ಸ್ವಾಮಿ ಕ್ಷಮಿಸಲಾರನು ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ. ಪವಿತ್ರಾತ್ಮನ ಕಾರ್ಯವನ್ನು ಸೈತಾನನೆಂಬ ದೆವ್ವವು ಮಾಡಿದನೆಂದು ಹೇಳುವುದು ಪವಿತ್ರಾತ್ಮನಿಗೆ ವಿರೋಧವಾದ ಪಾಪವಾಗಿದೆ ಅಂತ ಹೇಳಿ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಯೇಸು ಸ್ವಾಮಿ ನಾವು ಮಾಡುವ ಅನೇಕ ಪಾಪ ದೋಷಗಳನ್ನು ಸ್ವಾಮಿ ಕ್ಷಮಿಸುವನು, ಆದರೆ ಪವಿತ್ರಾತ್ಮನ ನಿಂದಿಸುವಂತ ವಿರುದ್ಧವಾಗಿ ಇರ್ತಕ್ಕಂಥ ಪಾಪ ಆತನು ಎಂದಿಗೂ ಸಹಿಸಲಾರನು ಎಂಬುದಾಗಿ ನಾವಿಲ್ಲಿ ನೋಡ್ತೇವೆ ಪ್ರಿಯರೇ. ಮಾರ್ಕನು ಬರೆದ ಸುವಾರ್ತೆ 3ನೇ ಅಧ್ಯಾಯ 30ನೇ ವಚನದಲ್ಲಿ ನಾವು ನೋಡ್ತೇವೆ. ಇಲ್ಲಿ ಸೈತಾನನೆಂಬ ದೆವ್ವವು ಮಾಡಿದಾನೆಂದು ಹೇಳುವುದು ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಪಾಪವಾಗಿದೆ. ಈ ವಾಕ್ಯ ನಾವು ನೋಡುವಾಗ, ದೇವ್ರ ಗಮನಿಸುವಾಗ 28, 21ನೇ ವಚನದಲ್ಲಿ ತಾನು ಮಾಡಿದ ಕಾರ್ಯವನ್ನು ಯಾಕೆ ಮಾಡಿದನೆಂದು ಯೇಸು ಕಾರಣ ನೀಡುತ್ತಾನೆ. ಆತನಲ್ಲಿ ಸೈತಾನನ್ನು ತುಂಬಿಕೊಂಡಿದ್ದಾನೆ ಅಂತ ಹೇಳಿ ಯಹೂದ್ಯ ಧಾರ್ಮಿಕ ನಾಯಕರು ಹೇಳುವ ಕಾರಣದಿಂದ ತಾನು ಆ ಕಾರ್ಯ ಮಾಡಿದನೆಂದು ಯೇಸು ತಿಳಿಸುತ್ತಾನೆ. ಇಲ್ಲಿ ಇವರೆಲ್ಲ ಆತನ ಮೇಲೆ ಯಾವ ರೀತಿ ಆ ಧಾರ್ಮಿಕರು, ಆ ನಾಯಕರುಗಳು, ಯಹೂದ್ಯರು ಆ ಒಂದು ಕಾರಣ ವಿಷಯದಲ್ಲಿ ಅವರು ತಿಳಿಸ್ತಾ ಇದ್ರು. ಅದಕ್ಕೆ ಯೇಸು ಸ್ವಾಮಿ ಏನಂತ ತಿಳಿಸಿದ್ದಾರೆ, ಏನಂತ, ಸಂಪೂರ್ಣವಾಗಿ ಪವಿತ್ರಾತ್ಮ ಭರಿತನಾಗಿದ್ದನು
ಆತನು ಅಲ್ಪ ಸ್ವಲ್ಪವಾಗಿರ್ಲಿಲ್ಲ. ಇವ್ರು ಏನೇ ಮಾತಾಡಿಕೊಂಡ್ರು ಸ್ವಾಮಿಗೆ ಆ ವಿಷಯಕ್ಕೆ ಉತ್ತರ ಕೊಡುವಂತ ಶಕ್ತಿ ಪವಿತ್ರಾತ್ಮನ ಬಲ ಇತ್ತು ಅಂತೇಳಿ ನಾವು ನೋಡ್ತೇವೆ. ಆತನು ಸಂಪೂರ್ಣ ಪವಿತ್ರಾತ್ಮ ಭರಿತನಾಗಿದ್ದು ಈ ಎಲ್ಲಾ ಅದ್ಭುತ ಕಾರ್ಯಗಳನ್ನು ಸೈತಾನನು ಕಟ್ಟಿ ಹಾಕುವಂತದನ್ನು ಎಂಥದೇ ಸಂದರ್ಭ ಬಂದ್ರು ಸುವಾರ್ತೆ ಸೇವೆ ಮಾಡೋದನ್ನ ಆತನು ನಿಲ್ಲಿಸಲಿಲ್ಲ ಅಂತೇಳಿ ನೋಡ್ತೇವೆ. ಆ ಕಾರ್ಯ ಮಾಡಲು ಪವಿತ್ರಾತ್ಮನು ಶಕ್ತಿ ನೀಡಿದನು. ಪವಿತ್ರಾತ್ಮನ ಕಾರ್ಯವು ನಾವು ಸೈತಾನನ ಕಾರ್ಯವೆಂದು ಹೇಳಿದಲ್ಲಿ ನಾವು ಆತನ ಕಡೆಗೆ ಗಮನ ಕೊಡುವುದಿಲ್ಲ. ದೇವರನ್ನು ಪ್ರೀತಿಸುವ ಯಾರು ಸಹ ಸೈತಾನನ್ನು ಹಿಂಬಾಲಿಸುವುದಿಲ್ಲ ಅಂತೇಳಿ ನಾವು ನೋಡ್ತೀವಿ. ಯಾರು ಯೇಸು ಸ್ವಾಮಿಯನ್ನು ಪ್ರೀತಿಸ್ತಾರೋ, ದೇವರನ್ನು ಪ್ರೀತಿಸ್ತಾರೋ, ಅವರೆಂದೂ ಸೈತಾನನ ಕಾರ್ಯಕ್ಕೆ ಮನಸ್ಸು ಕೊಡೋದಿಲ್ಲ, ಆತನನ್ನು ಹಿಂಬಾಲಿಸುವುದಿಲ್ಲ ಎಂಬುದಾಗಿ ನಾವಿಲ್ಲಿ ನೋಡುವವರಾಗಿದ್ದೇವೆ. ಇವತ್ತಿನ ಪಾಠದಲ್ಲಿ ಆತನ ಮಾತುಗಳನ್ನು ಕೇಳಲಿಕ್ಕೂ ಅವ್ರು ಮನ್ಸೇ ಬಿಡಪ್ಪ, ನಮ್ಗೆ ಯಾಕೆ ಬೇಕಾ ದುಷ್ಟ ಕಾರ್ಯಗಳು, ಆ ದುಷ್ಟನು ದುಷ್ಟತನದಲ್ಲಿ ಸಾಯ್ತಾನೆ, ಅವ್ರು ಮಾಡಿದ ಪಾಪ ಅವ್ರು ಅನುಭವಿಸ್ತಾರೆ, ನಮ್ಗ್ ಬೇಡ, ನಮ್ಗೇನ್ ದೇವ್ರು ನಾವ್ ಏನ್ ನಂಬಿ ಬಂದಿದ್ದೇವೆ, ನಮ್ಗೇನ್ ಸತ್ಯ ತಿಳಿದಿದೆ, ನಾವ್ ಅದ್ರ ಪ್ರಕಾರ ನಡ್ಕೊಂಡು ಹೋಗೋಣ ಅಂತ ಹೇಳಿ ಇಲ್ಲಿ ನಾವು ನೋಡುವವರಾಗಿದ್ದೇವೆ. ಅದಕ್ಕೆ ನಾವು ಇವತ್ತಿನ ಪಾಠದಲ್ಲಿ ನಾವು ನೋಡುವಾಗ ನಾನು ಮಾಡಿರೋ ಪಾಪವನ್ನು ದೇವರು ಕ್ಷಮಿಸೋದಿಲ್ಲವೆಂದು ಈ ಭಾವನೆ ನಿಮ್ಮಲ್ಲಿ ಎಂದಾದ್ರೂ ಬಂದಿದೆಯೇ? ನಾನು ಎಂತ ದುಷ್ಟ ಕಾರ್ಯ ಮಾಡಿದ್ದೇನೆ, ಇಂತೆಂತ ಪಾಪ ಮಾಡಿದೆ ಅಂತೇಳಿ ನಿಮ್ ಮನ್ಸಲ್ಲಿ ಯಾವ್ದಾದ್ರು ಪ್ರಶ್ನೆ ಆ ಪ್ರಶ್ನೆ ನಿಮ್ ಮನ್ಸಲ್ಲಿ ಮೂಡಿದೆಯಾ? ನೀವು ಅಂತ ಒಂದು ಭಯಂಕರ ಪಾಪವನ್ನು ಮಾಡಲಿಲ್ಲವೆಂಬುದನ್ನು ಈ ಭಾವನೆಯು ಹೇಗೆ ತೋರಿಸ್ತದೆ? ಅಂತ ದೊಡ್ಡ ಭಯಂಕರವಾದಂತ ಪಾಪನ ಮಾಡ್ಲಿ ಅಂತ ಈ ಒಂದು ವಾಕ್ಯ ಹೇಗ್ ತಿಳಿಸ್ತದೆ? ನಾವು ಸುವಾರ್ತೆ ಸಾರುವ ಪ್ರತಿಯೊಂದು ವಾಕ್ಯಗಳು ಓದಿ ಸತ್ಯ ತಿಳ್ಕೊಂಡಾಗಲೂ ಆ ಸತ್ಯದ ವಿಷಯದಲ್ಲಿ ನಾವು ಅನುಮಾನ ಪಡುವುದು ಹುಚ್ಚ ಮಾತು. ಅದಕ್ಕೆ ದೇವ್ರ ವಾಕ್ಯ ಹೇಳ್ತದೆ, ಶಿಲುಬೆಯ ಒಂದು ಮಾತು ನಾಶನದಲ್ಲಿರುವವ್ರಿಗೆ ಏನಾಗಿದೆ? ಹುಚ್ಚು ಮಾತಾಗಿದೆ ಅಂತೇಳಿ. ಆತನ ಸ್ವಂತದವರೇ ಆತನಿಗೆ ಹುಚ್ಚ ಹಿಡದ ಇವನಿಗೆ ಅಂತೇಳಿ ಇದು ನಾಶನದ ಮಾತು ಅಂತ ಹೇಳಿ ನಾವು ನೋಡ್ತೀವಿ. ಇಲ್ಲಿ ದೇವ್ರ ವಾಕ್ಯ ನಮಗೆ ಪವಿತ್ರಾತ್ಮ ಭರಿತನಾಗಿದ್ದನು ಎಂಬುದಾಗಿ ನಮ್ಗೆ ತಿಳಿಸ್ತದೆ. ಆತನು ಪವಿತ್ರಾತ್ಮ ಭರಿತನಾಗಿದ್ದು ಇಂತಿಂತ ಅದ್ಭುತ ಕಾರ್ಯಗಳನ್ನು ಸೈತಾನನ ಕಟ್ಟು ಹಾಕುವಂತ ಶಕ್ತಿ ಆತನಿಗಿತ್ತು ಎಂಬುದಾಗಿ ನಾವು ನೋಡ್ತೇವೆ. ಯಾರು ದೇವರನ್ನು ಪ್ರೀತಿಸ್ತಾರೋ ಅವ್ರು ಯಾವತ್ತೂ ಸಹ ಸೈತಾನನ ಹಿಂಬಾಲಿಸೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾರು ಸೈತಾನನ ಒಂದು ಅಧೀನದಲ್ಲಿ ಇರ್ತಾರೋ ಅವ್ರಿಗೆ ದೇವರ ರಾಜ್ಯದ ವಿಷಯದಲ್ಲಿ ಯಾವಾಗಲೂ ಅನುಮಾನಗಳು, ಆತನ ಒಂದು ವಿಷಯದಲ್ಲಿ ಎಲ್ಲಾ ನಿಂದನೆಗಳು ಮಾಡುವಂತದನ್ನು ನಾವು ಇಲ್ಲಿ ನೋಡುವವರಾಗಿದ್ದೇವೆ. ಅದಕ್ಕೆ ಒಂದು ಸಭೆ ಆಗ್ಲಿ, ಒಂದು ಕುಟುಂಬವಾಗ್ಲಿ ಅಂತ ಒಂದು ಇದ್ರಲ್ಲಿ ಯಾವುದೇ ತರದ ಭಿನ್ನ ಬಂತು ಅಂದ್ರೆ ಅದು ನಿಲ್ಲಿಕ್ ಸಾಧ್ಯ ಇಲ್ಲ ಅಂತ ಹೇಳಿ ನಾವು ಇಲ್ಲಿ ಇವತ್ತಿನ ಪಾಠದಲ್ಲಿ ನಾವು ನೋಡೋರಾಗಿದ್ದೇವೆ. ಪ್ರಿಯ ನಮ್ಮ ಎಲ್ಲಾ ಸಭ್ಯ ಇವತ್ತಿನ ಒಂದು ಝೂಮ್ ಕುಟುಂಬದವರೇ, ಇವತ್ತು ಸ್ವಾಮಿ ನಿನ್ನ ಜೀವಿತದಲ್ಲಿ ಎಂಥ ಒಂದು ಪವಿತ್ರಾತ್ಮನ ಬಲ ಶಕ್ತಿ ನಮ್ಮಲ್ಲಿ ಇಟ್ಟಿದ್ದಾರೆ. ಆತನನ್ನು ಪ್ರೀತಿಸೋದಾದರೆ ಪವಿತ್ರಾತ್ಮನ ಧರಿಸಿಕೊಂಡು ಆತನು ತೋರಿಸಿಕೊಟ್ಟ ಸತ್ಯವಾಕ್ಯದ ಕಡೆಗೆ ನಾವು ಜೀವಿಸೋಣ. ಈ ಲೋಕದಲ್ಲಿ ನಾವು ಜೀವಿಸುವ ಮಟ್ಟಿಗೂ ಆತನು ತೋರಿಸಿಕೊಟ್ಟಂತ ಎಲ್ಲಾ ಮಾದರಿಗಳನ್ನ ನಾವು ಹಿಡಿದುಕೊಂಡು ದಿನದಲ್ಲಿ ನಡೆದಂತ ಒಂದು ಕಥೆ ವಿಷಯದಲ್ಲಿ ಅವ್ರ ಅನುಮಾನ ಪಟ್ರು. ಒಳ್ಳೆತನ ಮಾಡೋದ್ರಲ್ಲಿ ಯಾವ್ದು ಇಲ್ಲ. ದಿನವಾಗಿರ್ಬೋದು, ಆದ್ರೆ ಯೇಸು ಸ್ವಾಮಿ ಮಾದರಿ ಆಗಿದ್ರು. ಆತರ ದಿನದಲ್ಲಿ ಅಸ್ವಸ್ಥತೆ ಮಾಡದೆ ಇದ್ರೆ ಹೆಂಗೆ? ಅಂತದಕ್ಕೆಲ್ಲ ಅನುಮಾನ ಪಟ್ಟು ಆತನ ಮೇಲೆ ಆತನನ್ನು ಹಿಡಿದುಕೊಂಡು ಹೋಗಿ ಆ ಒಂದು ಶಿಲುಬೆಗೆ ಏರಿಸೋದಕ್ಕಾಗಿ ಸಿದ್ಧತೆ ಮಾಡಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ಇದೆಲ್ಲ ನಾವು ನೋಡುವುದಾದ್ರೆ ನಾವು ಕ್ರಿಸ್ತನನ್ನು ಪ್ರೀತಿಸುವ ಮಕ್ಕಳಾಗಿರ್ಬೇಕು. ಈ ಲೋಕದಲ್ಲಿ ಜೀವಿಸುವ ಮಟ್ಟಿಗೂ ಸ್ವಾಮಿ ನಮ್ಮ ಕೊಟ್ಟಿರುವಂತ ಸತ್ಯವಾಕ್ಯವನ್ನು ಹಿಡಿದುಕೊಂಡು ನಿತ್ಯ ರಾಜ್ಯಕ್ಕಾಗಿ ನಾವು ತವಕ ಪಡುವವರಾಗಿರ್ಬೇಕು. ಲೋಕದಲ್ಲಿ ಸೈತಾನನು ಅತಿ ಬಲಿಷ್ಠನಾಗಿದ್ದಾನೆ. ಆತನ ಕಟ್ಟಿ ಹಾಕೋದಕ್ಕಾಗಿ ಸ್ವಾಮಿ ಪವಿತ್ರಾತ್ಮನ ಬಲ ಧರಿಸ್ಕೊಂಡಿದ್ದಾರೆ. ಆ ಬಲ ಇವತ್ತು ನಾನು ನೀನು ಧರಿಸ್ಕೊಳ್ಬೇಕು. ಆತನ ಬಲದಲ್ಲಿ ನಾವು ಜೀವಿಸುವುದಾದ್ರೆ ಸೈತಾನನನ್ನು ನಾವು ಸೋಲಿಸ್ಲಿಕ್ಕೆ ಸಾಧ್ಯ. ನಾವು ಸಂಪೂರ್ಣವಾಗಿ ಪವಿತ್ರಾತ್ಮನ ಧರಿಸ್ಕೊಳ್ಬೇಕು. ನಿಂದನೆಗಳು ಉಂಟು, ಕ್ರೈಸ್ತ ಸೇವೆ ಮಾಡುವಂತವರಿಗೆ ಅವಮಾನಗಳು ಉಂಟು. ಅದನ್ನೆಲ್ಲ ಎದುರಿಸ್ಕೊಳ್ಲಿಕ್ಕೆ ಆ ಬಲ, ಪವಿತ್ರಾತ್ಮನ ಬಲ ನಾನು ನೀನು ಹೊಂದ್ಕೋಬೇಕು. ಪ್ರಿಯರೇ, ನಾವ್ ಇವತ್ತಿನ ಪಾಠದಲ್ಲಿ ನಾವು ಅದನ್ನೇ ಕಲಿಬೇಕಾಗಿದೆ. ಅಂತ ಸ್ವಾಮಿನೇ ಬಿಡ್ಲಿಲ್ಲ ಸ್ವಂತದವ್ರ ಅಂದ್ಮೇಲೆ ಇವತ್ತು ನಿನ್ನ ಪಾಡು ಏನು?
ನನಗೂ ನಿನಗೂ ಬಿಟ್ಟಾರ ಜನರು, ಇಲ್ಲ ಬಿಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೂ ನಾವು ಸತ್ಯವಾಕ್ಯ ತಿಳ್ಕೊಂಡ್ಮೇಲೆ ಆ ಅನ್ಯರಂತೆ ಇದಕ್ಕೆ ನಾವು ಬಿದ್ದು ಹೋಗದೆ, ನಮ್ಮಲ್ಲಿ ನಾ ಭೇದ ತಂದ್ಕೊಳ್ಳದೆ, ದೇವರ ವಾಕ್ಯ ಸ್ವಾಮಿ ಎದುರಿಸಿದಂತ ಆ ಶೋಧನೆಗಳನ್ನು ನಾವು ಎದುರಿಸುವರಾಗಿ ಈ ಲೋಕದಲ್ಲಿ ಜೀವಿಸೋಣ. ಆತನ ಬರೋಣಕ್ಕಾಗಿ ನಾವೇ ಸಿದ್ಧರಾಗ ಅದೇ ಅನೇಕರನ್ನು ನಾವು ಸಿದ್ಧಪಡಿಸೋಣ. ಆ ರಾಜ್ಯಕ್ಕಾಗಿ ನಾವು ತಗೋಕೊಳ್ಳೋಣ. ದೇವರು ಇವತ್ತಿನ ಕೊಟ್ಟಂತ ವಾಕ್ಯ ನಮ್ಮೆಲ್ಲರ ಆತ್ಮ ಲಾಭಕ್ಕಾಗಿ ಆಶೀರ್ವಾದ ಮಾಡ್ಲಿ. ಆಮೇನ್, ಆಮೇನ್. ಥ್ಯಾಂಕ್ ಯು. ಉತ್ತಮವಾದ ರೀತಿಯಲ್ಲಿ ಸಬ್ಬತ್ ಶಾಲೆಯ ಪಾಠವನ್ನ ನಡೆಸಿಕೊಟ್ಟಂತ ಸಹೋದರಿ ರಾಜೇಶ್ವರಿ ಅವರಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಸಮಯ ಚರ್ಚಾ ಸಮಯ. ಇದರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನೀಡುವುದಾದರೆ ಅಥವಾ ಯಾವುದಾದರೂ ಪ್ರಶ್ನೆಗಳಿದ್ರೆ ಈ ಪಾಠದ ಸಂಬಂಧವಾಗಿ ಚರ್ಚಿಸಲು ಇದು ತಕ್ಕ ಸಮಯ. ಈ ಸಮಯವನ್ನ ತಮಗೆ ಒಪ್ಪಿಸ್ತೇನೆ. ಯಾವುದಾದ್ರೂ ಪ್ರಶ್ನೆಗಳಿದ್ರೆ ಕೇಳಬಹುದು. You see, the Holy Spirit was sent by Jesus to dwell in our spirit. Now the Holy Spirit is living in our spirit. He is also known as the Spirit of comfort and is the Spirit of truth. What he does is, if there is any sin in us, any unrighteousness in us, he is the one who convicts us of our sin and of the righteousness. So we do not worry about whether I have sinned or whether I have sinned and I've forgotten about it, or that whether I'm keeping the Sabbath day properly or not, whether I've spoken something which is not, whether I've spoken something or done something, whether it is in accordance to the will of God or in accordance to the word of God. When we are in a state of such confusions and we do not know what to do, all that we have is our friend, the Holy Spirit in us, and he will convict us of our shortcomings, of our sins. And then he is the one who will empower us to repent of those sins, because the word of God says, when we confess our sins to God, if we confess our sins unto God, he is faithful and just to forgive us from all unrighteousness. And also the Holy Spirit is the one who will restore us unto the Lord. Now, one very important thing is that, of course, we say, what is sin? Sin is nothing but the transgression of a law. But there is one sin that we see from the prodigal son. The son left the father. The moment he left the father and came out of his house, that was the time that he did a big sin. That was, he broke the relationship with his father. But we see the story that he comes to a very downtrodden situation where he was feeding on the feeds of the pigs in the sty. And then he says, I will rise up and go to my father. And then he does not claim to be that he will be his father, but he will be a servant. What we understand from this is God wants us to have a right relationship with the Father on a daily basis. And we should not have any broken relationship with the Father. Having a broken relationship with the Father is a sin. That is the biggest sin that we can ever do, is that. So that relationship with the Father through Christ Jesus is restored by the Holy Spirit. And so we have to depend constantly, 24 hours into 7 days in a week, into 365 days. God is interested in people who will be in the Spirit, where the Lord abides in our spirit, and live his life and be led by the Spirit, so that we can have that constant relationship. You cannot have a relationship with your mind or your will or emotions. You can't have a relationship with God with your body, but you have a relationship with your spirit
and the Holy Spirit have become one spirit, and with that one spirit, you can have that unbroken, continued relationship with the Father. That is what the Holy Spirit wants, and that's what the Father wants, because He created us for having a relationship. So any broken relationship with the Father is a sin. So we should depend upon the Holy Spirit so much so that we'll have that relationship. Thank you very much. Thank you, sir. Thank you, sir. ಫಾಸ್ಟರ್ ಇದು ಟೈಟಲ್ ಏನ್ ಕೊಟ್ಟಲ್ಲ, ಸ್ಯಾಂಡ್ವಿಚ್ ಸ್ಟೋರಿ ಪಾರ್ಟ್ 1 ಅಂತ. ಅದು ಅದು ಆಕ್ಚುಲಿ ವಾಟ್ ಇಸ್ ಇಟ್ ಮೀನಿಂಗ್ ಆಫ್ ದಟ್ ಅಲ್ಲಿ ಇದೇ ಬಂತ್ ಹೆಂಗಂತ ಟೈಟಲ್ ಇದನ್ನ ಕೊಟ್ಟಾರಲ್ಲ ಇದಕ್ಕೆ. ಆ ಕಥೆಯ ಆ ಒಂದು ಇವತ್ತಿನ ಪಾಠದಲ್ಲಿ ಕೆಲವೊಂದು ಕಥೆಗಳನ್ನ ವಿವರಣೆ ಮಾಡ್ಬೇಕ. ಆ ವಿವರಣೆಗೋಸ್ಕರ ಹೇಗೆ ಮಾರ್ಕನ ಸುವಾರ್ತೆಯಲ್ಲಿ ಯೇಸು ಕ್ರಿಸ್ತನು ಕಥೆಗಳನ್ನ ಹೇಳಿದ್ದಾನೆ, ಹೇಳ್ತಾ ಒಂದು ಕಥೆಯ ಮಧ್ಯದಲ್ಲಿ ಇನ್ನೊಂದು ಕಥೆಯನ್ನ ಸೇರಿಸ್ತಾನೆ. ಹೇಗೆ ತನ್ನ ಸುವಾರ್ತೆಯನ್ನ ಈ ರೀತಿಯಾಗಿ ಆತನು ಹೆಣೆಯುತ್ತಾ ಹೋಗಿ ಸುವಾರ್ತೆಯನ್ನ ಸಾರ್ತಾನೆ. ಈ ಒಂದು ಸನ್ನಿವೇಶಕ್ಕೆ ತಕ್ಕ ಹಾಗೆ ನಾವು ಅದನ್ನ ಅರ್ಥ ಮಾಡ್ಕೊಳ್ಳೋ ರೀತಿಯಲ್ಲಿ ಈ ಒಂದು ಶೀರ್ಷಿಕೆಯನ್ನು ಅವ್ರು ಕೊಟ್ಟಿದ್ದಾರೆ. ನಮಸ್ಕಾರ ಪಾಸ್ಟ್ರೆ. ಅದು ಹೇಳಿದ್ರದ್ದು ಏನು ತಾತ್ಪರ್ಯ ಅಂದ್ರೆ, ಅದು ಇಂಗ್ಲಿಷ್ದಲ್ಲಿ ಹೇಳ್ತಾರ ನೋಡ್ರಿ, ಒಂದು ಶಬ್ದ ಬಳಸ್ತಾರೆ. ಅದು ಏನಂದ್ರೆ, ಮಾರ್ಕನು ಸುವಾರ್ತೆ ನಮಗೆ ತಲುಪಿಸ್ತಾ ಇದೆ. ಮಾರ್ಕನು ಯೇಸು ಸ್ವಾಮಿ ಚರಿತ್ರೆ ಅಂದ್ರೆ ಕತೆ ನಮಗೆ ಹೇಳ್ತಾ ಇದ್ದಾನೆ. ಆ ಕಥೆಯಲ್ಲಿ ಯೇಸು ಸ್ವಾಮಿ ಮತ್ತು ಕತೆ ಹೇಳ್ತಾನೆ. ಇದ್ರ ಅರ್ಥ ಕಥೆಯಲ್ಲಿ ಮತ್ತೊಂದು ಕತೆ ಅಂದ್ರೆ, ಮಾರ್ಕನು ಯೇಸು ಸ್ವಾಮಿ ಕತೆ ಬೈಬಲ್ದಲ್ಲಿ ಬರೆದಿದ್ದಾನೆ, ಅದು ನಮ್ಗ. ಆದ್ರ ಆ ಕಥೆಯಲ್ಲಿ ಯೇಸು ಸ್ವಾಮಿ ಒಂದು ಕತೆ ಹೇಳ್ತಾನಲ್ಲ, ಅದು ಕತೆ ಅಷ್ಟೇ ಅದ್ರ ಅರ್ಥ. ಥ್ಯಾಂಕ್ ಯು ಪಾಸ್ಟರ್. ಒಳ್ಳೇದಾಗ್ಲಿ, ಒಳ್ಳೆಯ ಚರ್ಚೆಯನ್ನ ಮಾಡಿದ್ದೀವಿ. ಇನ್ನೊಂದು ಯೇಸು ಸ್ವಾಮಿ ದೇವುಗಳನ್ನ ಬಿಡಿಸ್ತಕ್ಕಂಥದ್ದು ಬೆಲ್ಜುಂಬಿನ ಸಹಾಯದಿಂದ ಅಂತ ಯಹೂದ್ಯರ ಅಂತಾರೆ ಏನ್ರಿ. ಆದ್ರೆ ಯೇಸು ಸ್ವಾಮಿ ದೇವರಾದಾನೆ, ಅವನು ಪವಿತ್ರಾತ್ಮದಿಂದ ಆದಾನೆ ಅಂತ ಅವ್ರು ತಿಳಿಯೋದಿಲ್ಲ. ಅದು ಬೆಲ್ಜುಂಬಿನ ಸಹಾಯದಿಂದ ಬಿಡಿಸ್ತಾನೆ ಅಂದ್ರೆ ಅರ್ಥ, ಬೈಬಲ್ ಅಲ್ಲಿ ನಾವು ನೋಡ್ತೇವೆ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡತಕ್ಕಂಥದ್ದು ಪಾಪದ ಬಿಡುಗಡೆ ಇಲ್ಲ, ಕ್ಷಮಾಪಣೆ ಇಲ್ಲ. ಅಂದರೆ ಯೇಸು ಸ್ವಾಮಿ ಮಾಡತಕ್ಕಂತ ಸೇವೆ, ದೇವ್ ಬಿಡಿಸ್ತಕ್ಕಂತ ಸೇವೆ, ಅದು ಬೆಲ್ಜುಬಿನ ಸಹಾಯದಿಂದ ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡ್ತಕ್ಕಂತರಾಗಿದ್ದಾರೆ, ಅವರಿಗೆ ಕ್ಷಮಾಪಣೆ ಇಲ್ಲ ಅಂತ. ಇದು ಅರ್ಥ ನಮಗ್ ಹೇಗಾಗ್ತದೆ ಅಂದ್ರೆ, ನಾವು ಯೇಸು ಸ್ವಾಮಿ ವಾಕ್ಯವನ್ನ ಹೇಳ್ತೇವೆ, ಜನರು ಏನ್ ಮಾಡ್ತಾರೆ, ಇದು ಸುಳ್ಳದ, ಇದು ಕಟ್ಟುಕತೆ ಅದ ಅಂತ ಯಾರು ಯೇಸು ಸ್ವಾಮಿ ನಂಬದ ಇರ್ತಕ್ಕಂಥವ್ರು ಅಥವಾ ನಂಬಿರ್ತಕ್ಕಂತಾರೆ, ಇದು ಆಡುವಾಗೆ ನಮಗೆ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ, ಪವಿತ್ರಾತ್ಮನಿಗೆ ವಿರುದ್ಧವಾಗಿ ಮಾತಾಡ್ತಾ ಇದ್ದಾರೆ ಜನರಂತ ನಮ್ಗೆ ಚಂಡಿಸಿದವ್ರಿಗೆ ಕ್ಷಮಾಪಣೆ ಆಗೋದಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಯಾಕೆ ಪೌಲನು ಹೇಳಿದಾನೆ ಒಂದು ಸಲ, ಮನುಷ್ಯರ ಮಾತುಗಳೆಂದು ತಿಳಿಯದೆ ದೇವರ ಮಾತು ಎಂದು ನಮ್ಮ ಮಾತುಗಳನ್ನು ನೀವು ಗ್ರಹಿಸಿದ್ದೀರಿ ಅಂತ ಯೇಸು ಸ್ವಾಮಿ ಹೇಳ್ತಾನೆ. ನಾವು ಸ್ವಂತವಾಗಿ ನಮ್ಮ ವೈಯಕ್ತಿಕವಾಗಿ ಏನು ಹೇಳೋದಿಲ್ಲ, ಯೇಸು ಸ್ವಾಮಿ ಬಗ್ಗೆದಲ್ಲಿ ಹೇಳಿ ಜನರಿಗೆ ರಕ್ಷಣೆಗೆ ತರಬೇಕು ಅಂತ ನಾವು ಅಂತೇವೆ. ಆದ್ರೆ ಸೈತಾನ ಅವರಲ್ಲಿ ಏನು ಮಾಡ್ತಾನೆ, ಅವ್ರದ್ದು ಸುಳ್ಳದೆ, ಅದು ಸತ್ಯ ಇಲ್ಲ ಅಂತ ನಮಗೆ ಚೆಂಡಿಸ್ತಕ್ಕಂಥದ್ದು. ಅದು ನಮಗಲ್ಲ, ನಮ್ಮ ಸ್ವಾರ್ಥ ಪವಿತ್ರಾತ್ಮನ ಹೇಳ್ತಕ್ಕಂತ ಪವಿತ್ರಾತ್ಮನಿಗೆ ಅವರು ಟೀಕೆ ಮಾಡ್ತಾ ಇದ್ದಾರೆ, ಎದುರಿಸ್ತಾ ಇದ್ದಾರೆ ಅಂತ. ಅವರಿಗೆ ಕ್ಷಮಾಪಣೆ ಇಲ್ಲ, ಆಗೋದಿಲ್ಲ ಅಂತ ನಾವು ಅವರಿಗೆ ಬಿಡುವುದಿಲ್ಲ. ನಾವೇನ್ ಮಾಡ್ಬೇಕು, ದೇವರೇ ಅವ್ರು ತಿಳಿಯದೇ ಮಾಡಿದ್ದಾರೆ,
ಪವಿತ್ರಾತ್ಮನೇ ತಿಳಿಯದೆ ನಮಗೆ ಮಾಡಿದ್ದಾರೆ. ಅವ್ರಿಗೆ ಕ್ಷಮಿಸು, ಅವ್ರಿಗೆ ರಕ್ಷಣೆ ಮಾರ್ಗದಲ್ಲಿ ನಡೆಸು ಅಂತ ನಾವು ಅವ್ರಿಗಾಗಿ ಪ್ರಾರ್ಥನೆ ಮಾಡ್ಬೇಕಂದ ಇವತ್ತಿನ ಪಾಠದ ತಿರುಳಾಗಿದೆ. ಆಮೇನ್ ಆಮೇನ್. ಥ್ಯಾಂಕ್ ಯು ಪಾಸ್ಟರ್. ಒಳ್ಳೆದಾಗ್ಲಿ. ಉತ್ತಮವಾದಂತ ಚರ್ಚೆಗಾಗಿ ವಂದನೆಗಳನ್ನು ಸಲ್ಲಿಸ್ತೇನೆ. ಈಗ ಪ್ರಾರ್ಥನೆಯ ಸಮಯ. ಪ್ರಾರ್ಥನೆ ವಿಜ್ಞಾಪನೆಗಳೇನಾದ್ರೂ ಇದ್ರೆ ತಿಳಿಸಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಪ್ರಾರ್ಥನೆ ಮಾಡಬೇಕಾಗಿರೋರು ಇವತ್ತಿನ ಸಮಯದಲ್ಲಿ. ಓಕೆ, ನಮಸ್ಕಾರ. ನಮಸ್ಕಾರ. ನಮಗಾಗಿ ಪ್ರಾರ್ಥಿಸಿ. ನಮಗೊಂದು ಕಾಲ್ ನೋವು, ಎಡಗಲ್ ನೋವು, ಮೊಣಕಾಲ್ ನೋವು ಇದೆ ಫುಲ್ಲು. ಪ್ರಾರ್ಥಿಸಿ. ಖಂಡಿತವಾಗಿ. ಗುಡ್ ಈವ್ನಿಂಗ್ ಪಾಸ್ಟರ್. ಗುಡ್ ಈವ್ನಿಂಗ್. ಹೇಳಿ. ನಮ್ಮ ಆರೋಗ್ಯಕ್ಕಾಗಿ ಮತ್ತೆ ನಮ್ಮ ಮೇಡಮ್ ಅವರ ಆರೋಗ್ಯಕ್ಕಾಗಿ ಪ್ರಾರ್ಥನೆ. ಖಂಡಿತವಾಗಿ. ಕ್ರಿಸ್ಟೋಫರ್ ರಾಜ್. ಹೇಳಿ. ಕೋಲ್ಡ್ ಕಾಫ್. ಓಕೆ ಕ್ರಿಸ್ಟೋಫರ್. ಓಕೆ ಮುಕ್ತಾಯ ಪ್ರಾರ್ಥನೆನ ನಾನೇ ಮಾಡ್ತೀನಿ. ಪ್ರಾರ್ಥನೆ ಮಾಡ್ಕೊಳ್ಳೋಣ. ಭೂಮಿ ಆಕಾಶವನ್ನು ಅದರಲ್ಲಿರುವಂತಹ ಸಮಸ್ತವನ್ನು ಸೃಷ್ಟಿಸಿದಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪ್ರೀತಿಗಾಗಿ, ನಿನ್ನ ದಯೆಗಾಗಿ, ನಿನ್ನ ಕರುಣೆಗಳಿಗಾಗಿ ಕೊಂಡಾಟಗಳನ್ನ ಸಲ್ಲಿಸುತ್ತೇವೆ. ಇಷ್ಟು ಹೊತ್ತು ನಿನ್ನ ಸುವಾರ್ತೆಯ ಕುರಿತಾಗಿ ಅನೇಕ ಸತ್ಯಗಳನ್ನ ತಿಳಿದುಕೊಳ್ಳುವಂತೆ, ವಿಮರ್ಶೆ ಮಾಡುವಂತೆ ಪವಿತ್ರಾತ್ಮನ ಮುಖಾಂತರವಾಗಿ ನಮ್ಮನ್ನ ನಡೆಸೋದಕ್ಕಾಗಿ ನಿನಗೆ ಸ್ತೋತ್ರಪ್ಪ. ಕೂಡಿ ಬಂದಂತ ಸಭೆಗಾಗಿ ಸ್ತೋತ್ರ. ನಿನ್ನ ಮಂದಿಯನ್ನು ಆಶೀರ್ವದಿಸು. ಪ್ರತಿಯೊಂದು ಕುಟುಂಬವನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಿನ್ನ ನಾಮದ ಮಹಿಮೆಗಾಗಿ ಉಪಯೋಗಿಸು ಸ್ವಾಮಿ. ಈ ಪಾಠದ ಮುಖಾಂತರವಾಗಿ ಕಲಿಯಬಹುದಾದಂತ ಎಲ್ಲಾ ಸತ್ಯವನ್ನ ನಮಗೆ ತಿಳಿಸು. ತಿಳಿದಂತ ಎಲ್ಲಾ ಸತ್ಯವನ್ನ ಈ ಭೂಮಿ ಮೇಲೆ ಸ್ವಾಮಿ ನಾವು ಇತರರಿಗೆ ತಿಳಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ತಂದೆಯೇ. ಸತ್ಯದ ಸುವಾರ್ತೆಯು ಸಕಲ ಕುಲ, ಭಾಷೆ, ಪ್ರಜೆ, ಜನಾಂಗಗಳಿಗೆ ಸಾರಲ್ಪಟ್ಟು ಪ್ರತಿಯೊಬ್ಬ ಮಾನವನು ಸ್ವಾಮಿ ನಿನ್ನ ಕಡೆಗೆ ತಿರುಗಿಕೊಂಡು ನಿನ್ನ ರಾಜ್ಯಕ್ಕೆ ಸಿದ್ಧವಾಗುವಂತೆ ಕೃಪೆ ತೋರು. ಸೈತಾನನ ಕುತಂತ್ರಗಳನ್ನು, ಎಲ್ಲಾ ರೀತಿಯ ಶೋಧನೆಗಳನ್ನು, ಎಲ್ಲಾ ಕಷ್ಟ, ಸಂಕಟ, ಬಾಧೆಗಳನ್ನು ಸಂಪೂರ್ಣವಾಗಿ ತೊಲಗಿಸಿಬಿಡು. ಎಲ್ಲರ ವಿಷಯದಲ್ಲಿ ಪವಿತ್ರಾತ್ಮ ದೇವರು ಕಾರ್ಯ ಸಾಧಿಸಲಿ. ಪ್ರತಿಯೊಬ್ಬರನ್ನು ರಕ್ಷಿಸಲಿ. ನಿತ್ಯ ರಾಜ್ಯಕ್ಕಾಗಿ ಸಿದ್ಧಪಡಿಸಲಿ. ಸುವಾರ್ತೆ ಸಾರುವಂತ ಮಕ್ಕಳನ್ನು ಆಶೀರ್ವದಿಸು. ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಸುವಾರ್ತೆ ಕೇಳುವಂತ ಹೃದಯಗಳನ್ನು ಆಶೀರ್ವದಿಸು. ಅವರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸಿ ಸುವಾರ್ತೆಯು ಅರ್ಥವಾಗುವಂತೆ, ಗ್ರಹಿಸಿಕೊಳ್ಳುವಂತೆ, ನಿನ್ನನ್ನು ತಿಳಿದುಕೊಂಡು ಸತ್ಯ ದೇವರಾಗಿರುವ ನಿನ್ನನ್ನು, ಸೃಷ್ಟಿಕರ್ತನಾದ ಒಬ್ಬನೇ ದೇವರಾಗಿರುವ ನಿನ್ನನ್ನು ಪೂರ್ಣ ಹೃದಯದಿಂದ, ಪೂರ್ಣ ಪ್ರಾಣದಿಂದ, ಪೂರ್ಣ ಶಕ್ತಿಯಿಂದ ಪ್ರೀತಿಸಿ ನಿನ್ನೊಬ್ಬನಿಗೆ ಅಡ್ಡ ಬಿದ್ದು ನಿನ್ನನ್ನು ಆರಾಧಿಸಿ ನಿನ್ನ ಪರಿಶುದ್ಧವಾದ ಆಜ್ಞೆಗಳನ್ನ ಕೈಕೊಂಡು ನಡೆದು ನಿತ್ಯ ಜೀವದಲ್ಲಿ ಬಾಧ್ಯತೆ ಹೊಂದುವಂತೆ ಕಾರ್ಯ ಮಾಡು. ಲೋಕದಲ್ಲಿ ನಡೆಯುತ್ತಿರುವ ಎಲ್ಲ ಕಾರ್ಯಗಳನ್ನ ನೀನು ನೋಡ್ತಾ ಇದ್ದಿ ಸ್ವಾಮಿ. ಕಾಲವು ಹತ್ತಿರವಾಗಿದೆ, ನಿನ್ನ ಮರಣವು ಸಮೀಪವಾಗಿದೆ. ನಡೆಯಬೇಕಾದ ಕೆಲವೊಂದು ಪ್ರವಾದನೆಗಳು ನೆರವೇರಬೇಕಾಗಿದೆ. ಅದು ಕೂಡ ನೆರವೇರಿ ಹೋಗ್ಬಿಡ್ತಾರೆ ಸ್ವಾಮಿ. ಅಷ್ಟರೊಳಗೆ ನಿನ್ನ ರಾಜ್ಯಕ್ಕೆ ಸಿದ್ಧವಾಗಬೇಕಾಗಿರುವಂತ ಪ್ರತಿಯೊಂದು ಆತ್ಮಕ್ಕೂ ಸತ್ಯದ ಸುವಾರ್ತೆಯು ಸಾರುವಂತೆ ಕೃಪೆ ತೋರು. ರಕ್ಷಣೆಯಾಗುವಂತೆ ಕೃಪೆ ತೋರು ಸ್ವಾಮಿ. ಈ ಕೂಟದಲ್ಲಿ ಭಾಗವಹಿಸಿರುವಂತ ಎಲ್ಲಾ ನಿನ್ನ ಪ್ರಿಯರನ್ನ ನಿನ್ನ ಹಸ್ತಕೊಪ್ಪಿಸ್ತೇನೆ. ಅವರ ಕುಟುಂಬ ಮಕ್ಕಳನ್ನ ನಿನ್ನ ಹಸ್ತಕೊಪ್ಪಿಸ್ತೇನೆ. ಹೆಸರಾಗಿ ಆಶೀರ್ವದಿಸು. ಆತ್ಮನ ಬಲದಿಂದ ಅಭಿಷೇಕಿಸು. ನಾವೆಲ್ಲರೂ ಇಲ್ಲಿ ಕೂಡಿ ಬರುವಾಗ ಸ್ವಾಮಿ ನಿನ್ನನ್ನು ಘನಪಡಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ.
ನಿನ್ನ ನಾಮವನ್ನ ಪ್ರಸಿದ್ಧಿ ಪಡಿಸುತ್ತೇವೆ ಸ್ವಾಮಿ. ಈ ಕಾರ್ಯಕ್ರಮದ ಮುಖಾಂತರವಾಗಿ ಲಕ್ಷಾಂತರ ಜನರಿಗೆ ನಿನ್ನ ಸತ್ಯವನ್ನ ತಿಳಿಸುತ್ತೇವೆ. ನಿನ್ನ ಕೃಪೆ, ನಿನ್ನ ದಯೆ, ನಿನ್ನ ಕರುಣೆ ನಮ್ಮ ಮೇಲಿರಲಿ. ನಾವೆಲ್ಲರೂ ಭಾಗವಹಿಸುವಾಗ ನಮ್ಮೆಲ್ಲರ ಜೊತೆಯಲ್ಲಿ ಪವಿತ್ರಾತ್ಮನ ಮುಖಾಂತರವಾಗಿ ಕಾರ್ಯ ಮಾಡು, ನಮ್ಮನ್ನು ಉಪಯೋಗಿಸ್ಕೊ. ವಿಶೇಷವಾಗಿ ಸ್ವಾಮಿ, ಅಸ್ವಸ್ಥರಾಗಿರ್ತಕ್ಕಂಥ ಮಕ್ಕಳಿಗೋಸ್ಕರ ಪ್ರಾರ್ಥನೆ. ಸಹೋದರ ರವಿ ಬಳ್ಳಾರಿಯವರು ಬಹಳ ದಿನಗಳಿಂದ ಅವರು ಕಾನೂನುವಾಗಿ ಪ್ರಾರ್ಥನೆ ವಿಜ್ಞಾಪನೆಗಳನ್ನ ಮಾಡ್ತಿದ್ದಾರೆ ಸ್ವಾಮಿ. ನಮ್ಮ ಪ್ರಾರ್ಥನೆಯನ್ನು ಕೇಳು, ನಮ್ಮ ವಿಜ್ಞಾಪನೆಯನ್ನ ಲಾಲಿಸು. ಆ ಪ್ರಿಯ ಮಗನನ್ನ ನೀನು ಮುಟ್ಟು ಸ್ವಸ್ಥಪಡಿಸು. ಈ ಬಾಧೆಯಿಂದ ಬಿಡುಗಡೆ ಮಾಡು, ಈ ಸೈತಾನನ ಕಾರ್ಯದಿಂದ ಬಿಡುಗಡೆ ಮಾಡು. ಆ ಮಗನು ಸಂಪೂರ್ಣವಾಗಿ ಸ್ವಸ್ಥತೆ ಹೊಂದಿ ಯಾವುದೇ ಬಾಧೆ ಇಲ್ಲದೆ ಪರಿಪೂರ್ಣವಾದ ಆರೋಗ್ಯದಿಂದ ಎದ್ದು ನಿನ್ನ ಸೇವೆ ಮಾಡುವಂತೆ, ನಿನ್ನ ರಾಜ್ಯಕ್ಕಾಗಿ ದುಡಿಯುವಂತೆ ಕೃಪೆ ತೋರು. ಅವರ ಕುಟುಂಬ ಮಕ್ಕಳನ್ನ ಆಶ್ರಯಿಸು, ಕುಟುಂಬವನ್ನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸು. ಹಿರಿಯರಾದಂತ ಲೋಕೇಶ್ ಅವರನ್ನ ಮತ್ತು ಅವರ ಶ್ರೀಮತಿ ಪ್ರಸನ್ನ ಕುಮಾರಿ ಅವರನ್ನ ಸ್ಕರಿಸ್ತೇನೆ. ಅವ್ರನ್ನ ಮುಟ್ಟಪ್ಪ, ಸ್ವಸ್ಥಪಡಿಸು, ಆರೋಗ್ಯದಿಂದ ಪಿತ್ರಾತ್ಮನ ಬಲದಿಂದ ಅವ್ರನ್ನ ಅಭಿಷೇಕಿಸು, ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಕುಟುಂಬ ಮಕ್ಕಳೆಲ್ಲರನ್ನ ಆಶೀರ್ವದಿಸು, ಆತ್ಮನ ಬಲದಿಂದ ತುಂಬಿಸು. ನಿನ್ನ ಪರಿಶುದ್ಧವಾದ ನಾಮದ ಘನತೆಗಾಗಿ ಅವರು ಯಾವ ಕೊರತೆ, ಸಮಸ್ಯೆ, ಸಂಕಟಗಳಿಲ್ಲದೆ ನಿನ್ನನ್ನು ಆರಾಧಿಸುವಂತಹ ಸೌಭಾಗ್ಯ ಕೊಡು ಸ್ವಾಮಿ. ಕ್ರಿಸ್ಟಫರ್ ಅವ್ರಿಗೂ ಪ್ರಾರ್ಥನೆ, ಅವನ ಆಶ್ವಾಸಪ್ಪ, ಬಲಪಡಿಸು. ಅವ್ರಿಗಿರ್ತಕ್ಕಂಥ ಅಸ್ವಸ್ಥತೆಯನ್ನ ತೆಗೆದು ಹಾಕು, ಪರಿಪೂರ್ಣವಾದಂತ ಆರೋಗ್ಯ ಕೊಡು, ಸುಕ್ಷೇಮ ಕೊಡು, ಸಮಾಧಾನ ಕೊಡು, ಎಲ್ಲಾ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು ಸ್ವಾಮಿ. ಈಗ ಸ್ವಾಮಿ, ಇನ್ನು ಅನೇಕರು ಅಸ್ವಸ್ಥರಾಗಿ ಕಷ್ಟದಲ್ಲಿ, ಕಾಯಿಲೆಗಳಲ್ಲಿ ಇರಬಹುದು. ಅವರನ್ನೂ ಆಶೀರ್ವದಿಸು, ಆರೋಗ್ಯದಿಂದ ತಿಳಿಸು. ಸಹೋದರಿ ರಾಜೇಶ್ವರಿ ಅವ್ರನ್ನ, ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವ್ರು ಮಾಡುವಂತ ಸೇವೆ, ಕೆಲಸ ಕಾರ್ಯಗಳನ್ನು ಆಶೀರ್ವದಿಸಿ, ಇನ್ನು ಹೆಚ್ಚಿನ ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಸಹೋದರಿ ಸವಿತೆಗಾಗಿ ಸ್ತೋತ್ರ ಸ್ವಾಮಿ. ಮಗಳು ಎಷ್ಟೇ ಕೆಲಸ ಕಾರ್ಯ ಒತ್ತಡಗಳಿದ್ದರೂ ಈ ಒಂದು ಸೇವೆಯಲ್ಲಿ ತನ್ನನ್ನು ತೊಡಗಿಸಿಕೊಳ್ಳುವಂತೆ ಸ್ವಾಮಿ ನಿನ್ನ ಕೃಪೆಯನ್ನು ಆ ಮಗಳ ಮೇಲೆ ಇಟ್ಟಿದ್ದು, ಇದಕ್ಕಾಗಿ ಸ್ತೋತ್ರ. ಮಗಳನ್ನು ಆಶೀರ್ವದಿಸು. ಯಾವಾಗಲೂ ಆರೋಗ್ಯ, ಸುಕ್ಷೇಮ, ಸಮಾಧಾನದಿಂದ ನಿನ್ನ ಸೇವೆಯಲ್ಲಿ ನಿರತಲಾಗಿರುವಂತೆ ಮಗಳನ್ನು ಆಶೀರ್ವದಿಸಿ, ಆರೋಗ್ಯದಿಂದ ತುಂಬಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಕಾರ್ಯಕ್ರಮದಲ್ಲಿ ಭಾಗಿಸುವಂತ ಪ್ರತಿಯೊಬ್ಬರು ನಿನ್ನ ಸ್ಕೋಪಿಸ್ತೇನೆ. ಎಲ್ಲರನ್ನ ನೀನು ಆಶೀರ್ವದಿಸು. ಸಹೋದರಿ ಆನೆಯವರನ್ನ ಆಶೀರ್ವದಿಸು, ಆರೋಗ್ಯದಿಂದ ತುಂಬಿಸು, ನಿನ್ನ ಭಯ ಭಕ್ತಿಯಲ್ಲಿ ನಡೆಸು. ಅತ್ಯುತ್ತಮವಾದಂತ ವರಗಳನ್ನ ಮಗಳಿಗೆ ಕೊಟ್ಟಿದ್ದು, ಆಶೀರ್ವದಿಸು, ಉಪಯೋಗಿಸ್ಕೋ ಸ್ವಾಮಿ, ಅಭಿವೃದ್ಧಿ ಪಡಿಸು ಕಂಡ. ವಿಶೇಷವಾಗಿ ಸ್ವಾಮಿ, ಡೇವಿಡ್ ರಾಯಚೂರು ಅವ್ರಿಗೂ ಸಹ ಪ್ರಾರ್ಥನೆಯವರನ್ನು ಮುಟ್ಟು ಸ್ವಾಮಿ, ಬಲಪಡಿಸು, ಆಶೀರ್ವದಿಸು, ಕುಟುಂಬವನ್ನು ಆಶೀರ್ವದಿಸು, ಸಭೆಯನ್ನು ಆಶೀರ್ವದಿಸು. ಮಾಡುವಂತ ಎಲ್ಲ ಕೆಲಸ ಕಾರ್ಯಗಳಲ್ಲಿ ಜಯ ಕೊಡು, ಶುಭ ಕೊಡು, ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಸಹೋದರ ಜಾನ್ ಡೇವಿಡ್ ಅವ್ರಿಗೂ ಸಹ ಪ್ರಾರ್ಥನೆ. ಹಿರಿಯ ಬೋಧಕರಂತ ಶಿವರಾಜ್ ಜಾಂಟಿ ಅವ್ರಿಗೋಸ್ಕರ ಪ್ರಾರ್ಥನೆ. ಅವನ ಬಲಪಡಿಸು ಸ್ವಾಮಿ. ಅವರ ಪ್ರಾರ್ಥನೆ ಲಾಲಿಸಿ ಅವರಿಗೆ ಮಾತಾಡುವ ಶಕ್ತಿಯನ್ನು ಕೊಟ್ಟಿದ್ದು, ಇದಕ್ಕಾಗಿ ಸ್ತೋತ್ರ. ಇನ್ನು ಹೆಚ್ಚಿನ ಸೇವೆ ಅವರಿಂದ ಬೇಕಾಗಿದೆ. ಅವರ ಬಲಪಡಿಸು, ಗುಣಪಡಿಸು, ಸಾಮರ್ಥ್ಯಗೊಳಿಸು, ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸ್ಕೋ ಸ್ವಾಮಿ. ಸಾಮ್ಯಲ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನು, ಅವ್ರ ಕುಟುಂಬ ಮಕ್ಕಳನ್ನು ಆಶೀರ್ವದಿಸು. ಯಾವುದೇ ಸಮಸ್ಯೆ, ತೊಂದರೆ, ಶೋಧನೆಗಳಿಲ್ಲದೆ ಆರೋಗ್ಯವಂತರಾಗಿ ನಿನ್ನನ್ನು ಸೇವಿಸುವಂತೆ ನಿನ್ನನ್ನು ಕೊಂಡಾಡಲು ಕೃಪೆ ಇತ್ತು. ಹಿರಿಯರಂತ ಪ್ರೇಮನಾಥ್ ಸರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ಅವರನ್ನ, ಅವ್ರ ಕುಟುಂಬ ಮಕ್ಕಳನ್ನ ಆಶ್ವಾಸಿಸು. ಅವ್ರ ಕುಟುಂಬದ ಒಡೆಯನು ನಾಯಕನು ನೀನಾಗರು. ಆತ್ಮನ ಬಲದಿಂದ ಅಭಿಷೇಕಿಸಿ ನಿನ್ನ ಸೇವೆಯಲ್ಲಿ ಉಪಯೋಗಿಸ್ಕೋ ಸ್ವಾಮಿ. ಹಿರಿಯರಾದಂತಹ ಸಾಮ್ಯಲ್ ಕ್ರಿಸ್ಟಫರ್ ಅವ್ರಿಗೋಸ್ಕರ ಪ್ರಾರ್ಥನೆ ಸ್ವಾಮಿ. ನಿನ್ನ ಸೇವೆಯಲ್ಲಿ ಅವರನ್ನು ಉಪಯೋಗಿಸಿದ ಸಂಗತಿಗಳು ಸ್ವಾಮಿ, ಕಾರ್ಯಕ್ರಮದ ಮುಖಾಂತರವಾಗಿ ಅನೇಕರನ್ನ ಬಲಪಡಿಸುವಂತೆ, ನಿನ್ನನ್ನು ಘನಪಡಿಸುವಂತೆ, ಅನೇಕ ಆತ್ಮಗಳು ಸ್ವಾಮಿ ಸತ್ಯವನ್ನು ಅರಿತು ನೀತಿಯನ್ನು ಅನುಸರಿಸಿ ನಿತ್ಯ ರಾಜ್ಯಕ್ಕೆ ಸಿದ್ಧರಾಗುವಂತೆ ಕೃಪೆ. ಅವರ ಕೆಲಸ ಕಾರ್ಯಗಳನ್ನ, ರೋಗನ ಬಾಧಗಳನ್ನ
ಮಾಡುವಂತ ಸೇವೆಯನ್ನ ಕುಟುಂಬ ಮಕ್ಕಳನ್ನ ಆಶೀರ್ವದಿಸಿ ಅಭಿವೃದ್ಧಿ ಪಡಿಸು. ನಿನ್ನ ನಾಮದ ಘನತೆಗಾಗಿ ಪ್ರಿಯಿಸು. ನನ್ನನ್ನು ಕೊಟ್ಟಿರ್ತಕ್ಕಂಥ ಕುಟುಂಬ ಮಕ್ಕಳು ಮೊಮ್ಮಕ್ಕಳು ಸೊಸೆಯಂದರನ್ನು ನಿನ್ನ ಹಸ್ತಗೊಪ್ಪಿಸ್ತೇನೆ. ನಮ್ಮನ್ನು ಆಶೀರ್ವದಿಸು, ಬಲಪಡಿಸು. ನಿನ್ನ ಸೇವೆಯಲ್ಲಿ ಹೆಚ್ಚಾಗಿ ಉಪಯೋಗಿಸುವ ಸ್ವಾಮಿ. ಬರಬಹುದಂತ ಎಲ್ಲ ಶೋಧನೆಗಳಿಂದ, ಕೇಡಿನಿಂದ, ವೈರಿಗಳ ಕುತಂತ್ರಗಳಿಂದ, ಸೈತಾನ ಆಕ್ರಮಣಗಳಿಂದ ನಮ್ಮೆಲ್ಲರನ್ನ ತಪ್ಪಿಸಿ ಕಾಪಾಡು. ನಿನ್ನ ಸೇವೆಯಲ್ಲಿ ದಿನದಿಂದ ದಿನಕ್ಕೆ ನಮ್ಮನ್ನು ಬಲಪಡಿಸಿ ಅಭಿವೃದ್ಧಿ ಪಡಿಸಿ ನಿನ್ನ ಘನವುಳ್ಳ ಸೇವೆಯಲ್ಲಿ ನಮ್ಮನ್ನ ಉಪಯೋಗಿಸುವ ಸ್ವಾಮಿ. ವಿಶೇಷವಾಗಿ ಸ್ವಾಮಿ, ಈ ಕಾರ್ಯಕ್ರಮಗಳನ್ನ ಅಂತಾರಾಷ್ಟ್ರೀಯ ಕನ್ನಡ ಸಬ್ಬತ್ ಶಾಲೆ ಕಾರ್ಯಕ್ರಮವನ್ನು ಆಶೀರ್ವದಿಸು. ಇನ್ನು ಹೆಚ್ಚು ನಿನ್ನ ಮಕ್ಕಳು ಒಂದು ಸೇರಿ ಇನ್ನು ಹೆಚ್ಚಿನ ವಿಷಯಗಳನ್ನ ತಿಳ್ಕೊಳ್ಳುವಂತೆ ಮತ್ತು ತಿಳಿದಿರುವಂತ ಇನ್ನು ಅನೇಕ ಸಂಗತಿಗಳನ್ನ ಈ ಕಾರ್ಯಕ್ರಮದ ಮುಖಾಂತರವಾಗಿ ಅವರು ತಿಳಿಸ್ಲಿಕ್ಕಾಗುವಂತೆ ಕಾರ್ಯ ಮಾಡು ಸ್ವಾಮಿ. ಈ ದಿನಕ್ಕಾಗಿ ಸ್ತೋತ್ರ, ಎಲ್ಲ ಆಶೀರ್ವಾದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕೃಪೆ ನಮ್ಮ ಮೇಲಿರಲಿ. ಅಸ್ವಸ್ಥನಾಗಿರ್ತಕ್ಕಂಥ ನನ್ನನ್ನು ಮುಟ್ಟಿ ಗುಣಪಡಿಸಕ್ಕಾಗಿ ಸ್ತೋತ್ರ. ಪರಿಪೂರ್ಣವಾದ ಆರೋಗ್ಯದಿಂದ ತುಂಬಿಸಿ ನಿನ್ನ ಘನವುಳ್ಳ ಸೇವೆಯಲ್ಲಿ ನಮ್ಮನ್ನು ಉಪಯೋಗಿಸ್ಕೊ. ಎಲ್ಲ ಘನ ಮಾನ ಸ್ತುತಿ ಸ್ತೋತ್ರ ನಿನಗಾಗಲಿ ತಂದೆಯೇ. ಆಮೇನ್. ಪರಲೋಕದ ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ದಯಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ಈ ಕೂಟದಲ್ಲಿ ಭಾಗವಹಿಸಿದಂತ ಎಲ್ಲಾ ನಿನ್ನ ಪ್ರಿಯರ ಸಂಗಡ, ಅವರ ಕುಟುಂಬ ಮಕ್ಕಳ ಸಂಗಡ, ಈ ಕಾರ್ಯಕ್ರಮವನ್ನು ವೀಕ್ಷಿಸುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರ ಸಂಗಡ ಹಾಗೂ ಸ್ವಾಮಿ ಸತ್ಯವನ್ನ ಅರಿಯಬೇಕಾಗಿರುವಂತ ಎಲ್ಲ ಜನರ ಸಂಗಡ, ಸತ್ಯದ ಸುವಾರ್ತೆಯನ್ನ ಸಾರುವಂತ ನಿನ್ನ ಸೇವಕರ ಸಂಗಡ ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸ್ತೇನೆ. ಈ ದಿನದ ಕಾರ್ಯಕ್ರಮನ ಅತ್ಯುತ್ತಮವಾಗಿ ನಡೆಸ್ಕೊಟ್ಟಂತ ಸಹೋದರಿ ರಾಜೇಶ್ವರಿ ಅವರಿಗೆ ಉತ್ತಮವಾದ ಪಾಠಕ್ಕಾಗಿ ವಂದನೆಗಳನ್ನ ಸಲ್ಲಿಸ್ತೇನೆ. ಹಾಗೂ ಕೂಡಿ ಬಂದಿರುವಂತ ಪ್ರತಿಯೊಬ್ಬ ಸಹೋದರ ಸಹೋದರಿಯರಿಗೆ, ದೇವರ ಮಂದಿಗೆ ವಂದನೆಗಳನ್ನ ಸಲ್ಲಿಸ್ತೇನೆ. ಈ ಕಾರ್ಯಕ್ರಮವನ್ನು ಹೀಗೆ ಆಶೀರ್ವದಿಸುತ್ತಾ ದೇವರ ನಾಮವನ್ನ ಘನಪಡಿಸುತ್ತಾ ಮುಂದೆ ಸಾಗೋಣ. ಕರ್ತನು ನಮ್ಮೊಂದಿಗಿರಲಿ. ಮತ್ತೆ ನಾಳೆ ಈ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಭಾಗಿಯಾಗೋಣ. ಪ್ರತಿದಿನ ಬೆಳಿಗ್ಗೆ 5 ಗಂಟೆಗೆ ಎಚ್ಚರವಾಗಿದ್ದು ಪ್ರಾರ್ಥಿಸಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ನಾನು ಆ ಕಾರ್ಯಕ್ರಮದ ಲಿಂಕ್ ಅನ್ನು ಕೂಡ ನಾನು ನಿಮಗೆ ಕಳಿಸ್ಕೊಡ್ತೇನೆ. ಸಾಧ್ಯವಾದರೆ ಎಚ್ಚರವಾಗಿರುವವರು ಆ ಸಮಯದಲ್ಲಿ ಉಪಯೋಗಿಸ್ಕೊಳ್ಳಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ಹಾಗೆ ಅನುದಿನದ ಮನ್ನ ಕಾರ್ಯಕ್ರಮವು ಪ್ರಸಾರವಾಗ್ತದೆ, ಅದರಲ್ಲೂ ಭಾಗವಹಿಸಿ ಕಾರ್ಯಕ್ರಮಗಳಲ್ಲಿ ಆಶೀರ್ವಾದವನ್ನು ಉಂಟು ಮಾಡಬೇಕೆಂಬುದಾಗಿ ಕೇಳ್ಕೊಳ್ತೇನೆ. ದೇವರು ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ. ಎಲ್ಲರಿಗೂ ಶುಭರಾತ್ರಿ. ಧನ್ಯವಾದಗಳು. ಶುಭರಾತ್ರಿ ಎಲ್ರಿಗೂ. Thank you, Pastor. Pastor Madam, thank you. Nice study. Thank you. Thank you. Good night, everybody. Good night, Premnath. Yeah, thank you. Good evening. Thank you. Good evening. Yeah. ಹೇಗಿದ್ದೀರಿ ಸರ್? ಫಸ್ಟ್ ಹೇಗಿದ್ದೀರಿ?